ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇವತ್ತು ಶುಕ್ರವಾರ. ಇವತ್ತು ಡೇಟ್ ಬಂದು 10ನೇ ತಾರೀಕು, ಅಕ್ಷಯ ತೃತೀಯ, ಬಸವ ಜಯಂತಿ. ಸೊ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೇನೆ. ಟೈಮ್ ಆಗಿದೆ ಈಗ ಆಲ್ರೆಡಿ 1 ಗಂಟೆ. ನಾನಿನ್ನ ತಿಂಡಿ ಕೂಡ ಮಾಡಿಲ್ಲ, ಈಗ ತಿಂಡಿ ಮಾಡಬೇಕು. ಸೊ ಪೂಜೆ ಎಲ್ಲ ಆಯಿತು. ಸೊ ಈಗ ಪೂಜೆ ಎಲ್ಲ ಮುಗ್ದಿದೆ, ಪೂಜೆ ಎಲ್ಲ ಆಗಿದೆ. ಈಗ ತಿಂಡಿ ಮಾಡ್ಕೊಳ್ಬೇಕು. ತಿಂಡಿ ಟೈಮ್ ಇವಾಗ 1 ಗಂಟೆ ಆಗಿದೆ, ಇನ್ನು ತಿಂಡಿ ಮಾಡಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು, ರಜಾ ಇತ್ತು ಅಂಥೇಳಿ. ಹಂಗಾಗಿ ಕೆಲಸ ಎಲ್ಲ ಮಾಡಿ ಮುಗಿಸಿ ಈಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಸ್ಬೆಂಡ್ ಕೂಡ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಹೋಗಿದ್ರು. ಈಗ ತಿಂಡಿ ಮಾಡಬೇಕು. ಸೊ ತಿಂಡಿ ಎಲ್ಲ ಮಾಡಿಕೊಂಡು, ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಎಲ್ಲಿಗೆ ಹೋಗ್ತೀವಿ, ಏನು ತಗೋಬೇಕು ಅಂದರೆ, ಇವತ್ತು ಗೋಲ್ಡ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಏನು ತಗೋತಾ ಇದ್ದೀನಿ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಆ್ಯಂಡ್ ಹಾಗೆ ನಾನು ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ, ಇವತ್ತಿನ ದಿನ ಒಂದಷ್ಟು ವಸ್ತುಗಳನ್ನ ತೊಗೊಂಡ್ರೆ ತುಂಬ ಶುಭ ಮನೆಗೆ ಅಂತ ಹೇಳಿ ಇತ್ತು. ಹಾಗೆ ಆ ವಸ್ತುಗಳನ್ನ ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇವಾಗ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಬೆಳಗಿಂದ ಏನಾಯಿತು ಅದನ್ನು ಒಂದು ವಿಡಿಯೋ ಹಾಕ್ತೀನಿ, ನಿಮಗೆ ನೋಡ್ಕೊಂಡು ಬನ್ನಿ ಹೋಗಿ. ಸೊ ಫಸ್ಟು ಬೆಳಿಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದು ಸ್ವಲ್ಪ ಕಮಲ ಥರದೊಂದು ರಂಗೋಲಿ ಹಾಕಿದ್ದೆ. ಆ್ಯಂಡ್ ಹಾಗೆಯೇ ಎಲ್ಲ ಕೆಲಸ ಎಲ್ಲ ಮುಗಿಸಿ ಟಿಫನ್ ಕೂಡ ರೆಡಿ ಮಾಡಿದ್ದೀನಿ. ಇದು ಆಲ್ರೆಡಿ ಎಲ್ಲರೂ ಟಿಫನ್ ಆಗಿತ್ತು, ಅದಾದಮೇಲೆ ಈಗ ಶೂಟ್ ಮಾಡ್ತಿರೋದು ನಾನು. ಇವತ್ತಿನ ಬೆಳಗಿನ ತಿಂಡಿಗೆ ತರಕಾರಿ ಎಲ್ಲ ಹಾಕಿ ತರಕಾರಿ ಬಾತ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇದು ಕೂಡ ರೆಸಿಪಿ ಎಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಸೊ ಟಿಫನ್ ಎಲ್ಲ ಆದಮೇಲೆ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ. ಅಕ್ಷಯ ತೃತೀಯ, ಬಸವ ಜಯಂತಿ ಆ್ಯಂಡ್ ಹಾಗೆಯೇ ಇವತ್ತು ಶುಕ್ರವಾರ ಎಲ್ಲ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕೂಡ ಕ್ಲೀನ್ ಮಾಡಿ ಪೂಜೆ ಎಲ್ಲನೂ ಮಾಡಿದ್ದಾಯಿತು. ಸೊ ಒಂದು ರೀತಿ ಮನೆಯಲ್ಲಿ ಥರ ಸಾಂಬ್ರಾಣಿ ಹಾಕಿ ಪೂಜೆ ಮಾಡಿದಾಗ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಸೊ ಹಾಗೆ ಪೂಜೆ ಮುಗಿಸಿದ ನಂತರ ಒಂದಷ್ಟು ಬಟ್ಟೆಗಳಿದ್ವು. ಆಲ್ರೆಡಿ 2 ರೌಂಡ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ತೆಗೆದಿದ್ದೆ. ಈಗ ಇನ್ನೂ 1 ರೌಂಡ್ ಬಟ್ಟೆ ವಾಶ್ ಆಗ್ತಾಯಿತ್ತು. ಅದನ್ನೆಲ್ಲ ಮುಗಿಸಿ ಇವಾಗ ನಾನು ಅದು ವಾಶ್ ಆಗ್ತಾಯಿದ್ದಂಗೆ ಈ ಕಡೆ ಇವಾಗ ಟಿಫನ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಆಗಲೇ ಬಾತ್ ತಣ್ಣಗಾಗಿತ್ತು, ಹಾಗಾಗಿ ಸ್ವಲ್ಪ ಮೊಸರು ಇಟ್ಕೊಂಡು ತಿಂತಾಯಿದ್ದೀನಿ ನಾನು. ಬಿಸಿ ಇದ್ದರೆ ತಿನ್ಕೊಂಬಿಡ್ಬೋದು, ಚೆನ್ನಾಗಿರುತ್ತೆ, ಏನೂ ಅನಿಸಲ್ಲ. ಸೊ ಬಿಸಿ ಇಲ್ಲ ಅಂದಾಗ ಸ್ವಲ್ಪ ಸೈಡ್ಸಿಗೆ ಮೊಸರು ಬಜ್ಜಿ ಇರಬೇಕಾಗುತ್ತೆ. ಮೊಸರು ಬಜ್ಜಿ ಮಾಡಿಲ್ಲ ಅಂಥೇಳಿ ಹಾಗೆ ಪ್ಲೇನ್ ಮೊಸರನ್ನ ಹಾಕ್ಕೊಂಡು ತಿಂದಿದ್ದಾಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಒಂದು 3 ಗಂಟೆ ಹಂಗೆ ಏನೋ ಊರಿನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಇವತ್ತು ದೇವ್ರ ಪ್ರತಿಷ್ಠಾಪನೆ ಆಗಿತ್ತು. ಹಾಗಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಜ್ಯುವೆಲ್ರಿ ಶಾಪಿಗೆ ಬಂದಿದ್ದೀವಿ. ಜ್ಯುವೆಲ್ರಿ ತೊಗೊಳೋದಕ್ಕೆ ಇವತ್ತು ನಾನು ಏನು ತೊಗೊಂಡೆ ಅಂತ ಹೇಳಿದ್ರೆ, ನೀವು ನೋಡ್ತಿದ್ದೀರಾ ನೆಕ್ಲೆಸ್ ಇದು ತೊಗೊಂಡೆ. ಪ್ರತಿ ವರ್ಷ ಹೀಗೆ ತಗೋತೀವಂತ ಏನಲ್ಲ. ಸೊ ಈ ವರ್ಷ ಈ ಟೈಮಿಗೆ ಒಂದಷ್ಟು ದುಡ್ಡು ನಮಗೆ ಸೇವಿಂಗ್ ಮಾಡಿದ್ದು ಬಂದಿತ್ತು, ಹಾಗಾಗಿ ಅದನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ವಿ ನಾವು. ಆ್ಯಂಡ್ ಅದಾದಮೇಲೆ ಏನೇನು ತೊಗೊಂಡೆ ಅಂತ ಕಂಪ್ಲೀಟ್ ಮನೆಗೆ ಬಂದಮೇಲೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇವಾಗ ನೋಡಿ, ಇಲ್ಲಿ ಒಂದು ಕ್ಲೇ ಕ್ರಾಫ್ಟ್ ಅಂತೇಳಿ ಒಂದು ಏನು ಮಡ್ ಪಾಟ್ದು ಶಾಪು, ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಾನು ಒಂದಷ್ಟು ಕ್ಲೇ ಐಟಮ್ನ ತೊಗೋಬೇಕಾಗಿತ್ತು, ಹಾಗಾಗಿ ಇಲ್ಲಿಗೆ ಬಂದಿದ್ದೆ. ಸೊ ಇಲ್ಲೂ ಕೂಡ ಎಲ್ಲ ತೊಗೊಂಡಿದ್ದಾದಮೇಲೆ ಇಲ್ಲಿಂದ ಮತ್ತೆ ಮನೆಗೆ ಬಂದು ನಾನು ತೊಗೊಂಡಂಥ ಎಲ್ಲ ಐಟಮ್ಗೂ ಕೂಡ ಪೂಜೆ ಮಾಡಬೇಕಲ್ವ. ಮನೆಗೆ ಹೊಸದಾಗಿ ವಸ್ತು ಬಂದಾಗ ಪೂಜೆ ಮಾಡ್ತೀವಿ. ಸೊ ನೋಡಿ, ಈ ಸಲ ನನಗೆ ಮೊಬೈಲು, ಹಾಗೆಯೇ ಇಯರಿಂಗು ಮತ್ತು ಬೆಳ್ಳಿ ಕಾಲುಂಗುರ ಮತ್ತು ಇದೊಂದು ನೆಕ್ಲೆಸ್ಸು, ಇದಿಷ್ಟು ಕೂಡ ನನಗೆ ಅಕ್ಷಯ ತೃತೀಯಾಗೆ ನನ್ನ ಹಸ್ಬೆಂಡ್ ನನಗೆ ಕೊಡಿಸೋಂಥ ಗಿಫ್ಟು. ಆಗಲೇ ಹೇಳ್ದಂಗೆ ಪ್ರತಿ ವರ್ಷ ಹೀಗೆ ತಗೋತೀವಂತೇನಿಲ್ಲ, ಅದು ನಮ್ಮ ಅನುಕೂಲ ಹೇಗಿರುತ್ತೋ ಹಾಗಷ್ಟೇ. ಈ ಕೆಲವೊಂದು ಟೈಮ್ ಜಸ್ಟ್ ಯಾವುದಾದ್ರೂ ಬೆಳ್ಳಿ ತೊಗೊಂಡಿರ್ತೀನಿ ಅಷ್ಟೇ ನಾನು. ಸೊ ಈಗ ನೋಡಿ, ನನ್ನ ಹಸ್ಬೆಂಡ್ ಕೈಲೇ ಕಾಲುಂಗುರ ಹಾಕಿಸ್ಕೊತಿದ್ದೀನಿ. ಇದೊಂಥರ ನನಗೆ ಖುಷಿ ಕೊಡುತ್ತೆ. ಇಂಥದ್ದನ್ನೆಲ್ಲ ಅವ್ರ ಕೈಯಲ್ಲಿ ಹಾಕಿಸ್ಕೊಳ್ಳೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವರೇ ನನಗೆ ಕಾಲುಂಗುರನ ಹಾಕ್ಕೊಟ್ರು. ಅದಾದ ನಂತರ ಮೊಬೈಲ್ ಕೂಡ ಓಪನ್ ಮಾಡಿದ್ವಿ. ಸೊ ಮೊಬೈಲೆಲ್ಲ ಓಪನ್ ಮಾಡಿ ಅದನ್ನು ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡ್ಕೋಬೇಕಲ್ಲ. ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡಿಕೊಂಡೆ ನಾನು ತೊಗೊಂಡಿದ್ದು ಓಪೋ A79 ಅಂತ ಒಂದು 5G ಫೋನು. ತುಂಬಾ ಚೆನ್ನಾಗಿದೆ. ಇವತ್ತು ಅಕ್ಷಯ ತೃತೀಯಕ್ಕೋಸ್ಕರ ಏನೇನು ತೊಗೊಂಡಿದ್ದೀನಿ ಅಂತ. ಸೊ ಇವಾಗಷ್ಟೇ ಬಂದು ಪೂಜೆ ಎಲ್ಲ ಮಾಡಿದ್ದಾಯಿತು. ತಂದಿದಂಥ ಎಲ್ಲ ಐಟಮ್ಗೂ ಪೂಜೆ ಎಲ್ಲ ಮಾಡಿದ್ದೆ. ಸ್ವಲ್ಪ ಫೋನ್ ಎಲ್ಲ ಸೆಟಪ್ ಮಾಡ್ತಾಯಿದ್ದೆ. ಈಗ ಇನ್ನೂ ಹಳೆ ವಿಡಿಯೋನಲ್ಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ ಫೋನ್ ಹೊಸದು ಚಾರ್ಜರ್ ಹಾಕಿದ್ದೀನಿ, ಅಲ್ಲಿಂದ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಹಾಗೆ ನೋಡಿ, ಇಯರಿಂಗ್ ಕೂಡ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ನನಗೆ ಇಯರಿಂಗ್ ಇದು. ಇಷ್ಟು ದಿನ ನಾನು ಓಲೆ ಮತ್ತು ಜುಮ್ಕಿ ಹಾಕೋತಾ ಇದ್ದಲ್ವ. ಸೊ ಇವಾಗ ಏನೂ ಇಲ್ಲ, ಇದಕ್ಕೆ ಹ್ಯಾಂಗ್ ಮಾಡೋ ಥರ ಯಾವುದೂ ಇಲ್ಲ, ಆ ಥರದ್ದು ತೊಗೊಂಡಿದ್ದೀನಿ. ಸೊ ಇದು ಹೇಗೆ ಕಾಣುತ್ತೆ ಅಂತ ನನಗೆ ಕಮೆಂಟ್ ಮಾಡಿ.
ಆ್ಯಂಡ್ ಹಾಗೆ ಇದು ಬಂದು ನಾನು ನಂದು ಹಳೆ ಓಲೆ ಇತ್ತು ಅದನ್ನು ಹಾಕ್ಬಿಟ್ಟು ತೊಗೊಂಡಿದ್ದೆ, ಯಾಕಂದರೆ ಸ್ವಲ್ಪ ತಿರುಪೆಲ್ಲ ಲೂಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಹಾಕಿ ಅದ್ರಿಗೆ ಮೇಲೆ ಇದು ತೊಗೊಂಡಿದ್ದು. ಆ್ಯಂಡ್ ಅದು ಆಗಲೇ ತೊಗೊಂಡು 12 ಇಯರ್ಸ್ ಆಗಿತ್ತು, ನನ್ನ ಮಗ ಹುಟ್ಟಿದಾಗ ತೊಗೊಂಡಿದ್ದದು. ಹಾಗಾಗಿ ಸ್ವಲ್ಪ ತಿರುಪೆಲ್ಲ ಅದು ಲೂಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಹಾಕಿಬಿಟ್ಟು ಅದು ಕೂಡ 2 ಗ್ರಾಮ್ಸ್ ಏನೋ ಇತ್ತು. ಮತ್ತು ಸ್ವಲ್ಪ ಅದು ಏನು 916 ಹಾಲ್ ಮಾರ್ಕ್ ಗೋಲ್ಡ್ ಅಲ್ಲ, ಅದು ನಾರ್ಮಲ್ ಗೋಲ್ಡ್ ಬರ್ತಿತ್ತಲ್ಲ ಆವಾಗ ಅದನ್ನು ತೊಗೊಂಡಿದ್ದು. ಹಾಗೆ ಅದನ್ನು ಕೊಟ್ಬಿಟ್ಟು ಅದ್ರ ಮೇಲೆ ಇದನ್ನು ತೊಗೊಂಡಿದ್ದು. ಇನ್ನು ಇದು ಸ್ವಲ್ಪ ಮೇಲೆ ಎಕ್ಸ್ಟ್ರಾ ಆಯಿತು, ಅದನ್ನು ಕೂಡ ಪೇ ಮಾಡಿದ್ದೀನಿ. ಇದು ಬಂದು 2 ಗ್ರಾಮ್ಸ್ ಇದೆ ಇದನ್ನು ಕೂಡ. ಆ್ಯಂಡ್ ಹಾಗೆ ನೆಕ್ಲೆಸ್ ಕೂಡ ನೋಡಿದ್ರಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ನನಗೆ. ಮತ್ತು ನನ್ನ ಹೊಸ ಫೋನು ಇಷ್ಟು ಕೂಡ ನನಗೆ, ಮತ್ತು ನನ್ನ ಕಾಲು ಉಂಗುರ ಅದು ಕೂಡ ನನ್ನ ಹಸ್ಬೆಂಡೇ ನನಗೆ ಹಾಕಿದ್ದು. ಸೊ ಇದೆಲ್ಲ ನನಗೆ ಅಕ್ಷಯ ತೃತೀಯಗೆ ಸಿಕ್ಕಂಥ ಒಂದು ಏನು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬಹುದು. ಅದು ಕಾಲ್ ಬರ್ತಾ ಇದೆ. ಆ್ಯಂಡ್ ಹಾಗೆ ಇವಾಗ ಸ್ವಲ್ಪ ಟೀ ಕುಡಿಬೇಕು. ಸಾಯಂಕಾಲ ಆಗಿದೆಯಲ್ಲ, ಟೈಮ್ ಆಗಿದೆ ಆಗಲೇ 6:30. ಸ್ವಲ್ಪ ಟೀ ಕುಡಿಬೇಕು, ಟೀ ಇಡೋಣ ಅಂತ ಕಿಚನಿಗೆ ಹೋಗ್ತಾ ಇದ್ದೆ. ಆ್ಯಂಡ್ ಹಾಗೆ ಇನ್ನೂ ಒಂದು ಹೊಸ ವಸ್ತು ತೊಗೊಂಬಂದಿದ್ದೀನಿ. ನಾನು ನಿಮಗೆ ಹೇಳಿದೆ, ಬೆಳಿಗ್ಗೆ ಕೂಡ ಹೇಳಿದೆ ಏನಂತ ಹೇಳ್ಬಿಟ್ಟು, ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ವೀಡಿಯೋದಲ್ಲಿ ನೋಡಿದ್ದೀನಿ. ಅಲ್ಲಿ ಅಕ್ಷಯ ತೃತೀಯ ದಿನ ಇಷ್ಟು ವಸ್ತುಗಳನ್ನ ತೊಗೊಂಬಂದರೆ ಮನೆಗೆ ಸಮೃದ್ಧಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಅದು ಇತ್ತು. ಹಾಗಾಗಿ ಇದು ನೋಡೋಣ ಅಂತ ಹೇಳಿ ತಂದೆ. ಅಂದರೆ ಅದೇನು ವೇಸ್ಟ್ ಏನು ಆಗಲ್ಲ ಅಲ್ಲಿ ತಂದಿರೋದು ನಾನು, ಯಾಕೆ ಅಂತ ಹೇಳಿದ್ರೆ ಅದು ಯೂಸ್ ಆಗುತ್ತೆ. ಸೊ ಅಲ್ಲಿ ಏನು ಹೇಳಿದರು ಅಂತ ಹೇಳಿದ್ರೆ, ಫಸ್ಟ್ ಒನ್ ಐಟಮ್ ಬಂದು ಕಾಟನ್ ಹೇಳಿದರು. ನಾರ್ಮಲ್ ನಾವು ಹತ್ತಿ ಬಳಸ್ತೀವಲ್ಲ, ಸೊ ಆ ಹತ್ತಿ ಹೇಳಿದರು. ನನಗೆ ನಾರ್ಮಲಾಗಿ ಸ್ಕೂಲಿಗೆಲ್ಲ ಹೋಗುವಾಗ ಸ್ನಾನ ಮಾಡಿ ಹೋದರೆ ಸ್ವಲ್ಪ ನಾನು ಕಿವಿಗೆ ಕಾಟನ್ ಹಾಕ್ತೀನಿ. ಹಾಗಾಗಿ ನನಗೆ ಕಾಟನ್ ಯೂಸ್ ಆಗುತ್ತೆ, ಮನೇಲಿ ವೇಸ್ಟ್ ಆಗೋದು. ಅದಾದರೆ 10 ರೂಪಾಯಿ ಅಷ್ಟೇ. ಹಾಗಾಗಿ ಅದು ಒಂದು ಕಾಟನ್ ಹೇಳಿದರು. ಮತ್ತು ಸೆಕೆಂಡ್ ಐಟಮ್ ಬಂದು ಕಲ್ಲುಪ್ಪು, ರಾಕ್ ಸಾಲ್ಟ್ ಅಂತ ಏನು ಕರಿತೀವಲ್ವ, ಸೊ ಕಲ್ಲುಪ್ಪು. ಅದು ಕೂಡ ನಮಗೆಲ್ಲ ಗೊತ್ತಿದೆ, ಒಂದು ಏನೋ ಲಕ್ಷ್ಮಿದು ಸಂಕೇತ ಅಂಥೇಳಿ ಹೇಳ್ತಾರೆ. ಅದು ಕೂಡ ಮನೆಗೆ ತರಬೇಕು ಇವತ್ತು. ಅದನ್ನು ನಾವು ಕನ್ಸ್ಯೂಮ್ ಮಾಡಬಾರ್ದು, ಅದನ್ನು ನಾವು ತಿನ್ನಬಾರ್ದು, ಜಸ್ಟ್ ಇವತ್ತು ಮನೆಗೆ ತರಬೇಕು ಅಂತ ಹೇಳಿದರು. ಸೊ ಅದೊಂದು. ಆ್ಯಂಡ್ ಅದೊಂದು. ಆ್ಯಂಡ್ ಹಾಗೆ ಮೂರನೇದು ಬಂದು ಹಳದಿ ಸಾಸಿವೆ, ಎಲ್ಲೋ ಮಸ್ಟರ್ಡ್ ಸೀಡ್ಸ್ ಅಂತ ಇತ್ತು. ಬಟ್ ನನಗೆ ಅದು ಸಿಗಲಿಲ್ಲ ಎಲ್ಲೂ. ಅದು ಎಲ್ಲಿ ಸಿಗುತ್ತೋ ನಂಗೆ ಗೊತ್ತೂ ಇಲ್ಲ ಆಮೇಲೆ. ಹಾಗಾಗಿ ಅದೊಂದು ತರಲಿಲ್ಲ ನಾನು. ಆ್ಯಂಡ್ ಫೋರ್ತ್ ಐಟಮ್ ಬಂದು ಕವಡೆ, 8 ಕವಡೆಗಳನ್ನ ತರಬೇಕು ಅಂತ ಹೇಳಿದರು. ಕವಡೆ ನನ್ನ ಹತ್ರ ಆಲ್ರೆಡಿ ಇದೆ ಮನೆಯಲ್ಲೇ. ಅಂದರೆ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಲ್ವ, ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈ ಗೋಮತಿ ಚಕ್ರ, ಕವಡೆ ಮತ್ತು ಕಮಲದ ಬೀಜ ಇದನ್ನೆಲ್ಲ ಕೂಡ ಹಾಕಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ನಾನು ಆವಾಗಲೇ ತಂದು ಇಟ್ಕೊಂಡಿದ್ದೀನಿ. ಅದು ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿ ಟೈಮಲ್ಲಿ ಅದನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಮತ್ತೆ ನಾನು ಅದನ್ನು ಬೀರುದಲ್ಲಿ ಎತ್ತಿರ್ತೀನಿ. ಹಾಗಾಗಿ ಅದನ್ನು ಇವಾಗ ನಾನೇನು ತರಕ್ಕೆ ಹೋಗಲಿಲ್ಲ ಕವಡೆನ. ಅದು 4ನೇ ಐಟಮು. ಇನ್ನು 5ನೇ ಐಟಮ್ ಬಂದು ಏನಾದರೂ ಮಣ್ಣಿನ ವಸ್ತುಗಳನ್ನ ಮನೆಗೆ ತೊಗೊಂಡು ಬರಬೇಕು. ಮಣ್ಣಿನ ಪಾತ್ರೆ, ಮಣ್ಣಿನ ವಸ್ತು, ಅದು ಕೂಡ ಲಕ್ಷ್ಮೀ ಸಂಕೇತ, ಸಂಪತ್ತಿನ ಒಂದು ಏನು ಸಂಕೇತ, ಅದನ್ನು ಕೂಡ ತೊಗೊಂಡು ಬರಬೇಕು ಅಂತ ಹೇಳಿದರು. ಹಾಗಾಗಿ ನಾನು 3 ತೊಗೊಂಡು ಬಂದೆ. ಅಂದರೆ ಹಳದಿ ಸಾಸಿವೆ ಬಿಟ್ಟು, ಮತ್ತು ಏನೋ ಹೇಳಿದಾಗೆ ಕವಡೆ ಬಿಟ್ಟು, ಇನ್ನು 3 ಐಟಮ್ನ ತೊಗೊಂಡ್ಬಂದಿದ್ದೀನಿ. ಸೊ ಮಣ್ಣಿನ ಪಾತ್ರೆ ಕೂಡ ತೊಗೊಂಡು ಬಂದೆ. ಸೊ ಇದು ನನಗೆ ತುಂಬ ದಿವಸದಿಂದ ನಾನು ತೊಗೋಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೆ. ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ, ಹಿಂದಿನ ವಿಡಿಯೋದಲ್ಲಿ ನಾನು ಆ ಒಂದು ಕ್ಲೇ ಕಾಟ್ ಶಾಪ್ಗೆ ಹೋಗಿ ಅದನ್ನು ವಿಡಿಯೋ ಕೂಡ ಮಾಡಿದ್ದೆ. ಬಟ್ ಅವಾಗ ನಾನು ನೋಡ್ಕೊಂಬಂದೆ, ತೊಗೊಂಡ್ಬಂದಿರಲಿಲ್ಲ. ಸೊ ಈ ಸಲ ತೊಗೊಂಡು ಬರಬೇಕು ಅಂತಲೇ ಹೇಳಿ ಹೋಗಿ ತೊಗೊಂಡು ಬಂದಿದ್ದೀನಿ. ಸೊ ಏನು ತೊಗೊಂಬಂದಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ ಕಿಚನ್ ಇಟ್ಟು ತೋರಿಸ್ತೀನಿ. ಬೆಳಿಗ್ಗೆ ಕೂಡ ತಿಂಡಿ ಮಾಡಿದ್ದು ಲೇಟ್ ಆಗಿದ್ದರಿಂದ ಒಂದೇ ಟೈಮ್ ಇವತ್ತು ಊಟ ಮಾಡಿರೋದು, ಇನ್ನೊಂದು ಟೈಮ್ ಊಟ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಸ್ಟ್ರಾಂಗಾಗಿ ಟೀ ಕುಡಿದ್ರೆ ಮೈಂಡು ರಿಲ್ಯಾಕ್ಸ್ ಅನಿಸುತ್ತೆ. ಓಕೆ, ಟೀ ಪೌಡ್ರ್ ಹಾಕ್ಬಿಡ್ತೀನಿ, ಅದು ಬೇಯ್ತಾ ಇರಲಿ. ಆಮೇಲೆ ನಿಮ್ಗೆ ಅದನ್ನು ತೋರಿಸ್ತೀನಿ. ನಾನು ನೋಡಿ ಇಲ್ಲೇ ಇಟ್ಕೊಂಡಿದ್ದೀನಿ ಅಂತಂದಂಥ ಮಣ್ಣಿನ ಪಾತ್ರೆಗಳು ತೋರಿಸ್ತೀನಿ ಒಂದು ನಿಮಿಷ. ಓಕೆ, ಟೀ ಬೇಯ್ತಾ ಇದೆ, ಇಲ್ಲಿ ಇಟ್ಟಿದ್ದೀನಿ. ಸೊ ನಾನು ಕಿಚನ್ ಮೇಕ್ ಓವರ್ ಆದಮೇಲೆ ನಿಮಗೆಲ್ಲ ನಾನು ಕಿಚನ್ ಕೂಡ ತೋರಿಸಿಲ್ಲ ಹೇಗಿದೆ ಅಂತ. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಇನ್ನೂ ಕೂಡ ಹಾಗೇನೇ ಇದೆ. ಇನ್ನೊಂದ್ಸಲ ಯಾವಾಗಾದರೂ ಕಂಪ್ಲೀಟ್ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂಥೇಳಿ. ನೀಟಾಗಿ ಪ್ಯಾಕ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಲಿಡ್, ನಾನು ತಗೊಂಡಿರೋ ಪಾತ್ರೆಗೆ ಲಿಡ್ಡು. ಆ್ಯಂಡ್ ಹಾಗೆ ಇದನ್ನು ಚಪಾತಿ ಬೇಯಿಸೋದಕ್ಕೆ ಕೂಡ ಬಳಸ್ಕೊಬಹುದು ಅಂತ ಹೇಳಿದ್ದಾರೆ. ಬಟ್ ದೋಸೆ ಎಲ್ಲ ಆಗೋಕ್ಕಾಗಲ್ವಂತೆ. ಲಿಡ್ ಥರನೂ ಬಳಸ್ಕೊಬಹುದು, ಮತ್ತು ಚಪಾತಿ ಕೂಡ ಬೇಯಿಸ್ಕೊಡೋಕೆ ಕೂಡ ನಾವು ಬಳಸ್ಕೊಬಹುದು. 2 in 1, 2 ಥರ ನನಗೆ ಇದು ಯೂಸ್ ಆಗುತ್ತೆ. ಇದು ಒಂದು ಲಿಡ್ಡು.
ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಪುಟಾಣಿ ಒಂದು ಇದರಲ್ಲಿ ಮೊಸರೆಲ್ಲ ಹಾಕಿ ಇಡ್ಬೋದು. ಇದ್ರಲ್ಲಿ ಕುಕ್ಕೆಲ್ಲ ಮಾಡೋಕ್ಕಾಗಲ್ಲ, ಅಂದ್ರೆ ಇದನ್ನು ನಾವು ಒಲೆ ಮೇಲೆ ಇಟ್ಟು ಬೇಯಿಸೋಕ್ಕೆಲ್ಲ ಆಗಲ್ಲ. ಏನಾದರೂ ಬೇಕಾದ್ರೆ ನಾವು ತುಂಬಿ ಇಟ್ಕೊಳ್ಬಹುದು. ನಾನು ಮೊಸರು ಇಟ್ಕೊಳ್ಳೋಣ, ಈಗ ಬೇಸಿಗೆ ಅಲ್ವಾ, ಸೊ ಮೊಸರು ಎಲ್ಲ ತಂದದಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿ ತಣ್ಣಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಮೊಸರು ಹಾಕೋದಿಕ್ಕೆ ಅಥವಾ ಏನಾದರೂ ಬೇರೆ ಥರ ಸಾಂಬಾರು ಉಳಿದಿದ್ದೀನಿ ಕೂಡ ಹಾಕಿಡೋಕ್ಕೂ ಇದನ್ನು ಯೂಸ್ ಮಾಡ್ಕೊಬಹುದು ಅಂತೇಳಿ ತೊಗೊಂಡಿದ್ದೀನಿ. ಕ್ಯೂಟಾಗಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು, ಅವಾಗ ಇದು ತೊಗೊಂಡೆ. ಇದಕ್ಕೆ ಕೂಡ ಒಂದು ಲೀಡ್ ತೊಗೊಂಡಿದ್ದೀನಿ. ಆ್ಯಂಡ್ ಹಾಗೆ ಅವ್ರು ಹೇಳಿದ್ದಾರೆ ಇದನ್ನು ಹೇಗೆ ಪಳಗಿಸ್ಬೇಕು, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತೇಳಿ. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಅಂದರೆ ಮಣ್ಣಿನ ಪಾತ್ರೆಗಳನ್ನ ಇದನ್ನು ಹೇಗೆ ಪಳಗಿಸೋದು ಅಂತ ಹೇಳಿ. ಇದಕ್ಕೆ ಇದು ಲಿಡ್ ತಗೊಂಡಿದ್ದೀನಿ ಈ ಒಂದು ಮಣ್ಣಿನ ಪಾತ್ರೆಗೆ. ಸೊ ಇದಕ್ಕೆ ಇದು ಆಗುತ್ತೆ, ಈ ಥರ ಕ್ಲೋಸ್ ಮಾಡಿಟ್ರೆ ಆಗುತ್ತೆ. ಹೀಗೂ ಹಾಕ್ಬೋದು ಅಥವಾ ಉಲ್ಟಾ ಕೂಡ ಹೀಗೂ ಹಾಕಬಹುದು. ಇದ್ರದ್ದು ಪ್ರೈಸ್ ಬಂದು ಈ ಲಿಡ್ಗೆ 20 ರೂಪೀಸು ಆ್ಯಂಡ್ ಇದಕ್ಕೆ ಬಂದು 90 ರೂಪೀಸು. ಸೊ ಟೋಟಲ್ ಇಷ್ಟಕ್ಕೆ 110 ರೂಪೀಸ್ ಆಯಿತು. ಆ್ಯಂಡ್ ಲಾಸ್ಟ್ ಐಟಮ್ ಬಂದು ಇದು ಕರೆಂಟ್ ಹೋಗಿದೆ, ಚಾರ್ಜರ್ ಲೈಟು ಪವರ್ ಇಲ್ಲ, ಸ್ವಲ್ಪ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ಇದು ನೋಡ್ತಿದ್ದೀರಲ್ಲ, ಸ್ವಲ್ಪ ತುಂಬಾ ದೊಡ್ಡದಾಗಿದೆ. ಒಂದು 2 ಲೀಟ್ರ್ ಕೆಪಾಸಿಟಿ ಇರುವಂಥ ಒಂದು ಮಣ್ಣಿನ ಪಾತ್ರೆ. ಇದರಲ್ಲಿ ನಾವು ರೈಸು ಮಾಡಬಹುದು ಅಥವಾ ಸಾಂಬಾರು ಮಾಡಬಹುದು, ಫ್ರೈಗಳನ್ನ ಮಾಡಬಹುದು, ಏನು ಬೇಕಾದ್ರೆ ನಾವು ಮಾಡಬಹುದು. ಸೊ ಆ ರೀತಿ ಇರುವಂಥ ಇದು ಒಂದು ಪಾತ್ರೆ. ಸೊ ಇದಿಷ್ಟು ಮಣ್ಣಿನ ಪಾತ್ರೆ ನಾನು ತೊಗೊಂಡ್ಬಂದಿದ್ದು. ಅದು ಬಿಟ್ಟರೆ ಆಗಲೇ ಹೇಳ್ದಂಗೆ ಕಾಟನ್ ತೊಗೊಂಡ್ಬಂದಿದ್ದೀನಿ ಮತ್ತು ರಾಕ್ ಸಾಲ್ಟ್ ಕಲ್ಲುಪ್ಪು ತಂದಿದ್ದೀನಿ. ಸೊ ಇದು ವಿಡಿಯೋ ನೋಡಿ ತಂದಿದ್ದು, ಗೊತ್ತಿಲ್ಲ ಇದರಿಂದ ನಿಜವಾಗ್ಲೂ ಅವ್ರು ಹೇಳ್ದಂಗೆ ಅಭಿವೃದ್ಧಿ ಆಗುತ್ತಾ, ಒಳ್ಳೇದಾಗುತ್ತಾ ಅಥವಾ ಏನು ಅಂತ. ಬಟ್ ಏನಿಲ್ಲ, ಕಳ್ಕೊಳ್ಳೋದು ಏನಿಲ್ಲ, ಬೇಕಿರೋ ವಸ್ತುಗಳೇ, ಮನೇಲಿ ನಾವು ಯೂಸ್ ಮಾಡುವಂಥ ವಸ್ತುಗಳೇ ಅಲ್ವಾ, ಹಾಗಾಗಿ ತಗೊಂಡು ಬಂದಿದ್ದೀನಿ. ಏನು ಲಾಸ್ ಏನಾಗಲ್ಲ ಅಥವಾ ಇದೇನು ವೇಸ್ಟ್ ಏನು ಆಗಲ್ಲ. ಸೊ ಇದು ನಾನು ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಮತ್ತು ಕಾಟನ್ ಹಾಗೆ ಸಾಲ್ಟ್ ಕೂಡ ಮನೇಲಿ ಯೂಸ್ ಮಾಡ್ತೀವಿ, ಹಾಗಾಗಿ ಅದನ್ನು ಕೂಡ ತಂದಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆ್ಯಂಡ್ ಈಗ ಫಸ್ಟ್ ಟೀ ಕುಡಿಯೋಣ. ಟೀ ರೆಡಿ ಆಯಿತು, ಟೀ ಕುಡಿದು ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಬಿಸಿ ಬಿಸಿ ಟೀ ರೆಡಿ ಆಯಿತು. ಇವಾಗ ಕರೆಂಟ್ ಕೂಡ ಬಂತು. ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಅಡುಗೆ ಕೆಲಸ ಏನಿಲ್ಲ. ಸಾಂಬಾರಿದೆ, ಸ್ವಲ್ಪ ಉಪ್ಪು ಸಾಂಬಾರಿದೆ. ಯಾಕಂದರೆ ನೆನ್ನೆ ತನಕ ಮಸಾಲೆ ಸಾಂಬಾರು ತಿಂದು ಎಲ್ರಿಗೂ ಬೋರ್ ಆಗಿತ್ತು, ಹಾಗಾಗಿ ಮೊಳಕೆ ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೀನಿ. ಸೊ ಉಪ್ಪು ಸಾಂಬಾರಿದೆ, ರೈಸ್ ಮಾಡ್ಕೊಬೇಕು. ಸೈಡ್ಸ್ಗೆ ಏನಾದರೂ ಬೇಕಂದರೆ ಮಾಡಿಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಏನಾದರೂ ತರ್ತಾರೇನೋ ಗೊತ್ತಿಲ್ಲ. ನನ್ನ ಮಗ ಹೇಳ್ತಿದ್ದಾನೆ, ನೀವು ಎಷ್ಟೊಂದೆಲ್ಲ ತಗೊಂಡು ನಮಗೆಲ್ಲ ಏನೋ ಪಾರ್ಟಿ ಕೊಡ್ಸಲ್ವಾ, ಸ್ವೀಟ್ಸ್ ಏನಾದರೂ ಮಾಡಿ ಅಂತ. ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ. ಅವನಿಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಲ್ಲ, ಬಟ್ ನನಗೆ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ. ಅವನಿಗೆ ಜಾಮೂನ್ ತುಂಬ ಇಷ್ಟ, ಹಾಗಾಗಿ ಜಾಮೂನ್ ಮಾಡಿ ಅಂತ ಹೇಳ್ತಿದ್ದಾನೆ. ನೋಡೋಣ, ಸಾಧ್ಯ ಆದರೆ ಜಾಮೂನ್ ಮಾಡ್ತೀನಿ, ಅದನ್ನು ಕೂಡ ಅಂತ ಶೇರ್ ಮಾಡ್ತೀನಿ. ಸೊ ಈಗ ಫಸ್ಟು ಟೀ ಕುಡ್ಕೊಂಡ್ಬಿಡ್ತೀನಿ. ಸೊ ನನ್ನ ಹಸ್ಬೆಂಡ್ ಮಸಾಲೆ ಪುರಿ ತಂದಿದ್ರು, ಅದೆಲ್ಲ ತಿಂದಿದ್ದಾಯಿತು. ಇವಾಗ ಯಾರಿಗೂ ಊಟ ಬೇಡ ಅಂತೆ. ಸೊ ಆದರೂ ಲೈಟಾಗಿ ಸ್ವಲ್ಪ ಅಡುಗೆ ಮಾಡೋಣ ಅಂತೇಳಿ ರೈಸ್ಗೆ ಇಟ್ಟಿದ್ದು. ಮಸಾಲೆ ಪುರಿ ತಿಂದಮೇಲೆ ಊಟ ಅಷ್ಟೊಂದು ಸೇರಲ್ಲ, ಅದು ಸ್ವಲ್ಪ ಲೈಟಾಗಿರಲಿ, ಹಾಗೆ ಮಲಗಬಾರ್ದು ಅಂತೇಳಿ ಸ್ವಲ್ಪ ರೈಸ್ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಉಪ್ಪು ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ. ಸೊ ಹಾಗೆ ಸ್ವಲ್ಪ ಬೆಳಿಗ್ಗೆ ಮಾಡಿರೋ ವೆಜಿಟೇಬಲ್ ಪಲಾವ್ ಕೂಡ ಸ್ವಲ್ಪ ಹಾಗೆ ಉಳ್ಕೊಂಡಿದೆ. ಸೊ ಸದ್ಯಕ್ಕೆ ಇಷ್ಟೇ ಇವತ್ತಿನ ಒಂದು ಬ್ಲಾಗ್. ಯಾಕಂದರೆ ನನಗೂ ಸ್ವಲ್ಪ ಹೆಡ್ಏಕ್ ಇದೆ, ಹಾಗಾಗಿ ಇರೋದನ್ನೇ ತಿನ್ಕೊಂಡು ಮಲ್ಕೊಂಡ್ಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿಗೆ ನನ್ನ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ಅಕ್ಷಯ ತೃತೀಯದ ಬ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟ್, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.